ಕೆಸಿಐಬಿ ನ್ಯೂಸ್. ವಿಜಯಪುರ ಜಿಲ್ಲೆಯ ಇಂಡಿ ಹಾಗೂ ಚಡಚಣ ತಾಲೂಕಿನ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕೆಆರ್ಎಸ್ ಪಕ್ಷ ಆಕ್ರೋಶ ವ್ಯಕ್ತಪಡಿಸಿದೆ. ಪ್ರದೇಶದಲ್ಲಿ ಗಿಡಗಳನ್ನು ಸುಡುವ ಘಟನೆಗಳು ನಡೆಯುತ್ತಿದ್ದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಲಾಗಿದೆ. ಈ ಕುರಿತು ಕೆಆರ್ಎಸ್ ಪಕ್ಷದ ನಗರ ಘಟಕದ ಅಧ್ಯಕ್ಷ ಅಣ್ಣಾ ಪೂಜಾರಿ ಮಾತನಾಡಿ, ಇಂಡಿ ಹಾಗೂ ಚಡಚಣ ತಾಲೂಕಿನ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುತ್ತಿಲ್ಲ. ಪರಿಸರ ಸಂರಕ್ಷಣೆ ಮಾಡುವ ಬದಲು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಗಿಡಗಳನ್ನೇ ಸುಟ್ಟರೂ ಗಮನ ಹರಿಸಲಾಗುತ್ತಿಲ್ಲ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ತಕ್ಷಣವೇ ಬೇರೆಡೆ ವರ್ಗಾವಣೆ ಮಾಡಬೇಕು ಎಂದು ಆಗ್ರಹಿಸಿದರು. ಒಂದು ವೇಳೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡಿಲ್ಲವೆಂದರೆ ಕೆಆರ್ಎಸ್ ಪಕ್ಷದಿಂದ ಉಗ್ರ ಹೋರಾಟ ನಡೆಸಲಾಗುವುದು. ಪರಿಸರ ಹಾನಿಗೆ ಕಾರಣವಾಗುತ್ತಿರುವ ಇಂತಹ ಅಧಿಕಾರಿಗಳು ನಮ್ಮ ಭಾಗಕ್ಕೆ ಬೇಡ ಎಂದು ಎಚ್ಚರಿಕೆ ನೀಡಿದರು. ಕೆಆರ್ಎಸ್ ಪಕ್ಷದ ನಗರ ಘಟಕದ ಅಧ್ಯಕ್ಷರು ಅಣ್ಣಾ ಪೂಜಾರಿ. ನಮಸ್ಕಾರ ಬಂಧುಗಳೇ, ನಾನು ಕೆಆರ್ಎಸ್ ಪಕ್ಷ ನಗರ ಘಟಕದ ಅಧ್ಯಕ್ಷ ಅಣ್ಣಾ ಪೂಜಾರಿ ಅಂತೇಳಿ. ಇದು ಒಂದು ಮಾಧ್ಯಮದವ್ರಿಗೆ ಒಂದು ರಿಕ್ವೆಸ್ಟ್. ಮಾಧ್ಯಮದವ್ರದಿಂದ ಎಷ್ಟೋ ಬದಲಾವಣೆಗಳು ಭಾಳ ಆಗತ್ತವೆ. ಮಾಧ್ಯಮದವ್ರದಿಂದ ಆಯಿತು, ನಮ್ಮ ಕೆಆರ್ಎಸ್ ಪಕ್ಷದಿಂದ ಭಾಳ ಬದಲಾವಣೆ ಆಗ್ತವೆ. ಎಲ್ಲ ಮಾಧ್ಯಮದವ್ರಿಗೆ ನಮ್ಮ ಕೆಆರ್ಎಸ್ ಪಕ್ಷದ್ದು ಎಲ್ಲ ಕಡೆ ಹಾಕತ್ತೀರಿ. ನಿಮ್ಗೆ ತುಂಬವಾದ ಧನ್ಯವಾದಗಳು ನಮ್ಮ ಕೆಆರ್ಎಸ್ ಪಕ್ಷ ಕಡೆದು. ನಂದು ಇನ್ನೊಂದು ರಿಕ್ವೆಸ್ಟ್ ನಿಮ್ಮ ಕಡೆ, ಈಗೇನು ಸುತ್ತಮುತ್ತ ಹಳ್ಳಿಗೆ ಎಲ್ಲ ಏನು ಫಾರೆಸ್ಟ್ ಏರಿಯಾ ಇತ್ತು, ಫಾರೆಸ್ಟ್ದವ್ರು ಏನು ಗಿಡಗಳು ರೋಡ್ ದಂಡಿ ಗಿಡಗಳು ಹಚ್ಚಿರ್ತಾರಲ್ಲ, ಆ ಗಿಡಗಳು ಭಾಳ ಹಾಳಾಗ್ತಾವೆ, ಭಾಳ ಸುಟ್ಟು ಹೊಂಟಾವ. ಯಾರೋ ತುಡುಗಿಲಿ ಕಡ್ಯಾತಾರ ಮತ್ತು ಎಷ್ಟೋ ಜಾಗಿ ಬೆಂಕಿ ಎತ್ತಿ ಒಣಗ್ಯಾವ. ಭಾಳ ಗಿಡಗಳು ಹಾಳಾಗ್ಯಾವ. ಮತ್ತು ಈ ಫಾರೆಸ್ಟ್ ಅಧಿಕಾರಿಗಳು ಚಲೋ ಇಲ್ಲ. ಇವರು ನಾ ಡೈರೆಕ್ಟ್ ಹೇಳ್ತೀನಿ ನೋಡೋದು, ನೀವು ಫಾರೆಸ್ಟ್ ಅಧಿಕಾರಿಗಳು ಏನು ಕೆಲವೊಂದಿಬ್ಬರು ಇದ್ರಿಲ್ಲ, ಕೆಲವೊಬ್ರು ನೀವು ಏನೂ ಉಪಾಯ ಇಲ್ಲ. ಒಂದು ಗಿಡಗಳು ನೀವು ಚೆಂದ ಬಂದು ನೋಡೋದು, ಅಲ್ಲಿ ಗಿಡಗಳ ಬಳಗೆ ಕಾಳಜಿ ಮಾಡೋದಲ್ಲಿ, ಯಾವ ಗಿಡಗಳು ಬಿದ್ದಾವೆ, ಎಲ್ಲಿ ಯಾರು ಕಡ್ದಾರ, ಹಿಂಗೆ ರೋಡಿಗೆ ತಿರುಗಾಡಂಗಿಲ್ಲ. ನೀವು ಬರೀ ಎ ಸಿ ರೂಮ್ನಾಗ ಕೂತು ಬರೀ ಕೂತಲ್ಲಿ ಪಗಾರ ತಿರುಗಾಡ್ಲಕ್ಕೆ ಕುಂಡಿ ಬಿಡ ಗಾಡಿ ಎಲ್ಲರೇ ನಿಮಗೆ ಏನೋ ಭಾಳ ಅದಾವೆ. ಭಾಳ ಹೇಳ್ಬಾರ್ದು ನಿಮಗೂ. ಈ ವಿಡಿಯೋ ನೋಡಿ ನೀವು ಏನು ಫಾರೆಸ್ಟ್ ಅಧಿಕಾರಿಗಳು ಇದ್ರಿ ಎಚ್ಚರಿಕೆಗೊಳ್ಕೋಬೇಕು. ಮತ್ತು ಎಲ್ಲ ಗಿಡಗಳು ಯಾವ ಏರಿಯಾದಾಗ ನೀವು ಎಲ್ಲೆಲ್ಲಿ ಗಿಡಗಳು ಹಚ್ಚಿರ್ತೀವಿ ನಿಮಗೆಲ್ಲ ಗೊತ್ತಿರ್ತವೆ. ನಾವ್ಯಾಕೆ ನಿಮಗೆ ಹೇಳೋದು ಹತ್ತಂಗಿಲ್ಲ, ನಿಮ್ಮಲ್ಲಿ ಲಿಸ್ಟೇ ಇರ್ತದೆ ಎಲ್ಲ. ಈ ಗಿಡಗಳಿಗೇನು ಬೆಂಕಿ ಈಗ ರೈತರು ಏನೋ ಒಂದು ಇದಕ್ಕೆ ಹಚ್ಚಿರ್ತಾರೆ, ಅದು ಹತ್ಕೋತದೆ. ನೀವು ಹೋಗಿ ಹೇಳಬೇಕು, ನೋಡಿರಿ ನೀವು ಇಲ್ಲಿ ಹಿಂಗೆ ಹುಲ್ಲು ಸುಡೋದ್ರಿಂದ ನಮ್ಮ ಗಿಡಗಳು ಹಿಂಗೆ ಸುಡ್ತಾವೆ, ಹಾಳಾಗ್ತಾವ, ನೀವೆಲ್ಲ ಹಿಂಗೆ ಇದು ಮಾಡೋಕೆ ಹೋಗಬೇಡ್ರಿ. ಅದನ್ನು ನೀವು ಅವ್ರಿಗೆ ತಿಳಿಸಿ ಹೇಳಬೇಕು. ನೀವು ತಿರುಗಾಡಿ ನೋಡಬೇಕು. ಆ ಗಿಡದ ಸೈಡ್ ಇದ್ದಂಥ ಹುಲ್ಲ ಕಸ ಕಡ್ಡಿ ಏನು ಬೆಳೀತದೆ ಅದು ತೆಗಿಸ್ಬೇಕು. ತೆಗಿಸ್ಲಿಲ್ಲ ಅಂದ್ರೆ ಗಿಡಗಳು ಸುಡ್ತಾವೆ. ಯಾವುದೇ ಒಂದು ಸಿಗರೇಟ್ ಸೇರಿ ಬೀಡಿ ಸೇರಿ ಬೆಂಕಿ ಹಚ್ಚೋದು ಅಂದರೆ ಎಲ್ಲ ಗಿಡ ಸುಟ್ಟು ಹಾಳಾಗ್ತಾವೆ. 10 ವರ್ಷದಿಂದ 15 ವರ್ಷದಿಂದ 20 ವರ್ಷದಿಂದ ಗಿಡಗಳು ಹಾಳಾಗ್ಯಾವ ಆಲ್ರೆಡಿ ನಮಗೆ ಬರೋಡೋಲ್ ರೋಡಿಗೆ. ಮತ್ತು ಈಗ ಹಿನಾಗಿ ನೋಡಿದ ಈ ಕಡೆ ಗ್ವಾಲ್ಯಾಳದಿಂದ ಬರೋಡೋಲ್ಗೆ ಹೋಗಿ ಹಾದಿಗೆ ಕೂಡ ಎಷ್ಟು ಬೇಕಾದ ಗಿಡಗಳು ಹಾಳಾಗ್ಯಾವ, ಚಲೋ ಸುಟ್ಟಾವ. ಅದನ್ನು ವಿಡಿಯೋ ತೋರಿಸ್ತೀನಿ ಬರ್ರಿ. ಎಷ್ಟು ದಂಡಿಗೆ ಬೈನ್ ಗಿಡ ಅದ, ಇದು ಕೂಡ ನೋಡಿರಿ ಹೆಂಗೆ ಸುಟ್ಟವ. ಅದು ಬಾಜು ಇದು ಹೆಂಗೆ ಸುಟ್ಟದ, ಇಲ್ಲೊಂದು ಹಚ್ಚ ಸಾಮದ ಗಿಡ, ಇದು ಗಿಡ ನೋಡಿ ಎಷ್ಟು ಗಿಡಗಳು ಸುಟ್ಟದಾವ. ಕಂಡಪಟ್ಟಿ ಗಿಡಗಳು ಸುಟ್ಟಾವ. ಇದು ಯಾರು ಹಚ್ಚಾರೋ, ರೈತರು ಹಚ್ಚಾರೋ, ಅದನ್ನು ರೈತರಿಗೆ ಹೇಳಬೇಕು. ಹಿಂಗೆ ಸೈಡಿಗೆ ಇದ್ದವ್ರಿಗೆ ರೈತರಿಗೆ ಹೇಳಬೇಕು. ಯಾವುದಾದ್ರು ಒಂದು ಗಿಡ ಸಿಟ್ಟು ನೀವು ರೈತರು ಅದು ನಿಮಗೆ ಇದು ಆಗ್ತದೆ. ಹಿಂಗೆ ಅವ್ರಿಗೆ ಏನೋ ತಿಳಿಸಿ ನಿಮ್ಮ ಕಾನೂನು ಒಳಗೆ ಹೆಂಗಿರ್ತದೆ ಅದು ಹೇಳಬೇಕು ರೈತರಿಗೆ. ಮತ್ತು ನೀವು ಫಾರೆಸ್ಟ್ ಅಧಿಕಾರಿಗಳು ಭೀ ಈ ಕಡೆ ಎಲ್ಲ ಬಂದು ಮಾಡಿ ಚೆಕ್ ಮಾಡಬೇಕು. ಈಗ ಜಳ ತಿಂದದ ಒಣಗಾಗ್ತದೆ, ಅದಕ್ಕೆ ಸ್ವಲ್ಪ ನೀರಿಗೆ ಹಾಕಿದ್ರೆ ಮತ್ತು ಜೀವ ಹಿಡಿದು ಬೆಳಿಬೋದಿತ್ತು. ಅದು ನೀವು ಅದು ನೀರು ಭೀ ಹಾಕಲಿಗಿರಿ. ನೀರು ಒಂದು 2 ಟ್ಯಾಂಕರ್ 1 ಟ್ಯಾಂಕರ್ ಹಾಕ್ತಿರಿ ಕಾಣಿಸ್ತದೆ. ಒಂದು 50 ಟ್ಯಾಂಕರ್ ಬಿಲ್ ತೋತೀರಿ. ನಿಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಈ ನಮ್ಮ ಭಾಗದ ಇಟ್ಟಲ್ ಕಡೆ ನೋಡಿ ಶಾಸಕ ಅವರು ಏನೂ ನಿಮ್ಗೆ ಕೇಳಲ್ಲ. ಅದು ಹೆಂಗಿರ್ಬೇಕು, ಶಾಸಕರು ಎಷ್ಟು ಹಿಂಗೆ ಸ್ಟ್ರಾಂಗ್ ಇದ್ರೆ ಇವೆಲ್ಲ ಸ್ಟ್ರಾಂಗ್ ಆಗ್ತವೆ. ಶಾಸಕರೇ ಸ್ಟ್ರಾಂಗ್ ಇಲ್ಲ, ಇವೆಲ್ಲ ಎಲ್ಲಿ ಸ್ಟ್ರಾಂಗ್ ಆಗಬೇಕು. ಇಷ್ಟು ಹೇಳ್ತೀನಿ. ಮತ್ತು ಇನ್ನೂ ಭಾಳ ಅದಾವೆ, ಭಾಳ ವಿಡಿಯೋ ಅದಾವೆ. ಇದು ಫಾರೆಸ್ಟ್ ಅಧಿಕಾರಿಗಳಿಗೆ ವಿಡಿಯೋ ಆದಷ್ಟು ಶೇರ್ ಮಾಡಿರಿ. ಯಾಕಂದ್ರೆ ನೋಡಿರಿ, ಇದು ನಾನು ಮಾಡತ್ತೀನಿ, ಇದು ನಮ್ಮ ವೈಯಕ್ತಿಕ ಏನಿಲ್ಲ, ಇದು ನಮ್ಮದು ನಿಮ್ಮದು ಏನೂ ಇಲ್ಲ. ಯಾರ್ಯಾರು ನೋಡಿರ್ತೀರಲ್ಲ, ನಿಮ್ಮದು ಇಲ್ಲ ನಮ್ಮದು ಇಲ್ಲ. ಎಲ್ಲರಿಗೂ ಒಳ್ಳೇದಾಗ್ತದೆ, ಎಲ್ಲರಿಗೂ ಚಲೋ ಆಗ್ತದೆ. ಗಿಡಗಳು ಇದ್ರದಿಂದ ನಾವು ಒಂದು 4 ದಿನ ಹೆಚ್ಚಿಗೆ ಬದುಕ್ತೇವೆ ಅನ್ನೋದು ಒಂದು ಉದ್ದೇಶ. ನೋಡಿರಿ ಎಷ್ಟು ದೊಡ್ಡ ದೊಡ್ಡ ಗಿಡಗಳು ಅದಾವೆ. ನಿಮ್ಗೆ ವಿಡಿಯೋ ಮುಖಾಂತರ ತೋರ್ಸತ್ತೀನಿ. ಮತ್ತು ಎಲ್ಲೇ ಎಡಿಟಿಂಗ್ ಆದ ಅಂದ್ಕೊಂಡ್ರಿ ಗಿಡ ಒಣಗಿಸಿ, ಅಂಥವೇನಿಲ್ಲ, ರಿಯಲ್ ಅದ. ಯಾರ್ಯಾರು ಶೇರ್ ಮಾಡ್ತೀರಿ ನೀವೇ ಹೀರೋಗಳು, ನಿಮ್ಮಿಂದಲೇ ಒಳ್ಳೆಯದಾಗ್ಯದ, ನೀವೇ ಬಾಸ್. ಮತ್ತು ಮುಂದಿನ ಹೇಳ್ಬೇಟೇನು. ನಮಸ್ತೆ.